ಮುಳಬಾಗಲ್ ಸೈಕರ್ ವಾಲಿಬಾಲ್ ಟೂರ್ನಮೆಂಟ್ ಓಪನ್ ಟೂರ್ನಮೆಂಟ್ ಅನ್ನು ಈ ಕಾರ್ಯಕ್ರಮಕ್ಕೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು. ಇವತ್ತು ಬೆಳಗಾಮಲ್ಲಿ ಅಧಿವೇಶನದಲ್ಲಿ ಇರೋಕ್ಕೋಸ್ಕರ ಬರೋಕ್ಕಾಗಲಿಲ್ಲ. ಅದಕ್ಕೆ ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಕಾಡೇನ ನಾಗರಾಜನವರು ಬರಬೇಕಾಗಿತ್ತು. ಅವರು ಸಹ ಬೇರೆ ಕಡೆಯಿಂದ ಬೇರೆ ಕೆಲಸ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಇವತ್ತು ನಮ್ಮ ನಾಯಕರು ಬಂದು ಇಲ್ಲಿ ಈ ಟೂರ್ನಮೆಂಟು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲರೂ ಬಂದಿದ್ರು. ಅದೇ ರೀತಿ ಇವತ್ತು ಮೊದಲನೇ ವರ್ಷ ಈ ಓಪನ್ ಟೂರ್ನಮೆಂಟು ವಾಲಿಬಾಲು ಇದು ಮುಳಬಾಗಿಲು ತಾಲೂಕಲ್ಲೇ ಒಂದು ಹೆಸರು ಮಾಡುವಂತ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಯಾಕಂದ್ರೆ ಇವತ್ತು ನೀವು ಟೂರ್ನಮೆಂಟ್ ನಡೆಸೋದಕ್ಕೆ ಮುಖಾಂತರ ಎಲ್ಲ ಯುವಕರಿಗೂ ಒಂದು ಪ್ರೋತ್ಸಾಹ ಕೊಡಕ್ಕಾಗತ್ತೆ. ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಾ ಮಕ್ಕಳಿಗೂ ಒಂದು ನೀವು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ನೀವು ಪ್ರೋತ್ಸಾಹ ಮಾಡಬೇಕು. ಯಾಕಂದ್ರೆ ಯೂತ್ ಎಲ್ಲರೂ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಇದೇ ತರ ಆಟ ಆಡಬೇಕು. ಈ ಟೂರ್ನಮೆಂಟ್ ನಡೆಸಬೇಕು, ಒಳ್ಳೆ ಕ್ರೀಡೆಗಳನ್ನು ಆಡಬೇಕು. ಯಾಕಂದ್ರೆ ಇವತ್ತು ಹುಡುಗರು ಯುವಕರು ಒಂದು ಎಲ್ಲಿ ನೋಡಿದ್ರೆ ಕೈಯಲ್ಲಿ ಮೊಬೈಲ್ ಇದೆ. ಇವತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೆ ಎಲ್ಲಾ ಯುವಕರನ್ನು ಸಹ ಜೊತೆಯಲ್ಲಿ ಇಟ್ಕೊಂಡು ಈ ತರ ಆಟಗಳು ಆಡ್ತಾ ಇದ್ರೆ ಅವರು ಹೆಚ್ಚಿನ ಗಮನ ಕೊಡೋದಿಲ್ಲ. ಅದಕ್ಕೋಸ್ಕರ ನೀವು ಪ್ರತಿ ವರ್ಷ ಇದೇ ತರ ನೀವು ಟೂರ್ನಮೆಂಟ್ ವಾಲಿಬಾಲ್ ಟೂರ್ನಮೆಂಟ್ ನಡೆಸಬೇಕು. ಯಾವಾಗ ನೀವು ನಡೆಸಿದ್ರು ನಾವು ನಿಮ್ ಜೊತೆಯಲ್ಲಿ ಇರ್ತೀವಿ. ಮುಂದಿನ ವರ್ಷದಲ್ಲಿ ದೊಡ್ಡದಾಗಿ ಒಂದು ಸ್ಟೇಡಿಯಂ ಆಗುತ್ತೆ. ತಾಲೂಕಿನ ಎಲ್ಲ ಸಾರ್ವಜನಿಕರು ಮತ್ತು ಯುವಕರು ಬಂದು ಈ ಟೂರ್ನಮೆಂಟ್ ಅನ್ನ ನೋಡಕ್ಕೆ ಆನಂದ ಖುಷಿ ಪಡ್ತಾರೆ. ನೀವು ಇಂತ ಟೂರ್ನಮೆಂಟ್ ನಡೀತಾ ಇರಬೇಕು. ಅದೇ ರೀತಿ ನಮ್ಮ ಶಾಸಕರು ಸಹ ಅದೇ ತರ ನಮ್ಮ ಶಾಸಕರು ಸಹ ವಾಲಿಬಾಲ್ ಆಗ್ಲಿ, ಕಬಡ್ಡಿ ಆಗ್ಲಿ ಮತ್ತು ಕ್ರಿಕೆಟ್ ಆಗ್ಲಿ ಯಾವ ಟೂರ್ನಮೆಂಟ್ ಇದ್ರೂ ಸಹ ಅವ್ರ ಕೈಲಾದಷ್ಟು ಒಂದು ಸಹಾಯನ ಮಾಡ್ತಾ ಇದ್ದಾರೆ. ಇನ್ನು ಯುವಕರು ಚೆನ್ನಾಗಿ ಟೂರ್ನಮೆಂಟ್ ನಡೆಸಬೇಕು. ನಮ್ಮ ಸ್ಟೇಟ್ ನಲ್ಲಿ ನಂಬರ್ 1 ಮುಳಬಾಗಿಲು ತಾಲೂಕು ಬರಬೇಕು. ಆ ತರ ನೀವು ಆಡಬೇಕು, ಟೂರ್ನಮೆಂಟ್ ನಡೆಸಬೇಕು ಅಂತೇಳಿ ನಮ್ಮ ಶಾಸಕರು ಯುವಕರಿಗೆ ಯಾವ ಟೂರ್ನಮೆಂಟ್ ನಡೆಸಿದ್ರು ನಾನು ಇದ್ದೀನಿ ನಿಮ್ ಜೊತೆಯಲ್ಲಿ, ನೀವು ಮಾಡ್ರಿ ಅಂತೇಳಿ ಒಂದು ಪ್ರೋತ್ಸಾಹ ಕೊಡ್ತಾ ಇದಾರೆ. ಅಂತ ಶಾಸಕರು ನಮ್ಗೆ ಬೇಕು. ಅಂತ ಶಾಸಕರು ನಮ್ಮಿಂದ ಒಳ್ಳೆಯ ಒಂದು ಮೆಸೇಜ್ ಆಗಿದೆ. ನಮ್ಮ ನೆಕ್ಸ್ಟ್ ಒಂದು ಎರಡನೇ ವರ್ಷದಲ್ಲಿ ಸೀಸನ್ 2 ಇದರಲ್ಲಿ ಸ್ಟೇಡಿಯಂ ಆಗುತ್ತೆ. ಇನ್ನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಸಾರ್ವಜನಿಕರು, ಯುವಕರು, ವಿದ್ಯಾರ್ಥಿಗಳು ಎಲ್ಲರೂ ಬಂದು ಈ ಟೂರ್ನಮೆಂಟ್ ಅನ್ನ ಚೆನ್ನಾಗಿ ನಡೆಸ್ಕೊಡ್ತಾರೆ. ಇದೇ ರೀತಿ ಇವತ್ತು ಈ ಟೂರ್ನಮೆಂಟ್ ಕಾರ್ಯಕ್ರಮಕ್ಕೆ ನಮ್ಮ ನಂಗ್ಲಿ ವಾಲಿಬಾಲ್ ಶಿವಣ್ಣ ಸರ್ ಅವರು ಬಂದಿದ್ದಾರೆ. ಅದೇ ರೀತಿ DVC ಟಮಾಟೋ ಮಂಡಿ ಚಂದ್ರಶೇಖರನ್ ಅವರು ಬಂದಿದ್ದಾರೆ. ನಮ್ಮ ಪ್ರಕಾಶ್ ಅವರು, ರಮೇಶ್ ಅವ್ರ ತಂಡದವರು ಎಲ್ಲರೂ ಸೇರಿ ಈ ಟೂರ್ನಮೆಂಟ್ ಅನ್ನು ನಿನ್ನೆ 7 ಇವತ್ತು 8ನೇ ತಾರೀಕು ಚೆನ್ನಾಗಿ ನಡ್ಕೊಡ್ತಾ ಇದಾರೆ. ತಾಲೂಕೆಲ್ಲ ಮೆಸೇಜ್ ಹೋಗಿದೆ. ಇದೇ ತರ ವಿನೋದ್ ಅವರು ಎಲ್ಲರೂ ಟೀಮ್ ನಡೆಸ್ಕೊಡ್ತಾ ಇದಾರೆ. ಚೆನ್ನಾಗಿದೆ, ಚೆನ್ನಾಗಿ ಆಡ್ತಾ ಇದಾರೆ, ನೋಡ್ತಾ ಇದ್ದೀವಿ. ಸೋಲು ಗೆಲುವು ಒಳ್ಳೆ ಒಂದು ಸಹಜ. ಸೋಲು ಗೆಲುವು ಅಣ್ಣ ತಮ್ಮಂದ್ರ ತರ ಇರುವಂತ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ರೂ ಸಹ ಸೀನ್ 2 ಅಲ್ಲಿ ನೀವು ಗೆದ್ತೀರಿ. ಅದಕ್ಕೆ ಎಲ್ಲರೂ ಗೆಲ್ಲಬೇಕಂತ ಬರೋದು. ಸೋಲು ಗೆಲುವು ಒಳ್ಳೇದು. ಇಂಡಿಯನ್ ಅವರು ಸಹ ಈ ಮುಳಬಾಗಿಲು ಈ ಆಟದಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ಸಹ ಒಳ್ಳೆಯ ಒಂದು ಹೆಚ್ಚಿನ ರೀತಿಯಲ್ಲಿ ಇದಾಗ್ಲಿ. ನೀವೆಲ್ಲರೂ ಇದೇ ತರ ನಮ್ಮ ತಾಲೂಕಲ್ಲಿ ಟೂರ್ನಮೆಂಟ್ ನಡೆಸಿ ಸ್ಟೇಟ್ ನಲ್ಲಿ ಹೋಗ್ಬೇಕು. ಸ್ಟೇಟ್ ಅಲ್ಲಿ ಕೂಡ ನಮ್ಮ ಮುಳಬಾಗಿಲು ತಾಲೂಕು ನಲ್ಲಿ ಫಸ್ಟ್ ಬರ್ಬೇಕಂತ ಹೇಳಿ ಎಲ್ಲರೂ ಪ್ರೋತ್ಸಾಹ ಚೆನ್ನಾಗಿದೆ. ಒಳ್ಳೆ ಒಂದು ಆಟಗಾರ ಇದ್ದಾರೆ ನಮ್ಮ ತಾಲೂಕಲ್ಲಿ. ನಾವು ಸುಮಾರು 20 ವರ್ಷಗಳಿಂದ ನೋಡ್ತಾ ಇದ್ದೀವಿ. ವಾಲಿಬಾಲ್ ಅಲ್ಲಿ ಒಳ್ಳೆ ಟೀಮ್ ಇದೆ. ಈ ಟೀಮ್ ಅನ್ನ ನೀವು ನಮ್ಮ ಸ್ಟೇಟ್ ಅಲ್ಲಿ ತೋರಿಸ್ಬೇಕು. ಸ್ಟೇಟ್ ಅಲ್ಲಿ ತೋರಿಸಿದಾಗ ನಮ್ಮ ಮುಳಬಾಗಿಲು ತೋರಿಸ್ದಂಗಾಗತ್ತೆ, ಒಳ್ಳೆ ಒಂದು ಹೆಸರು ಬರುತ್ತೆ. ನೀವೆಲ್ಲರೂ ಸಹ ಒಂದು ಯುವಕರನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ಇಂಥ ಕ್ರೀಡೆಯನ್ನು ಇಂಥ ಟೂರ್ನಮೆಂಟ್ ಅನ್ನು ನಡೆಸಿದಾಗ ಒಳ್ಳೆ ಒಂದು ತಾಲೂಕು ಒಂದು ಮೆಸೇಜ್ ಆಗುತ್ತೆ. ನಮ್ಮ ಮಾಧ್ಯಮಿಕರು ಸಹ ಇಂಥ ಒಂದು ಆಟವನ್ನು ಟೂರ್ನಮೆಂಟ್ ಅನ್ನು ಎಲ್ಲಾ ತಾಲೂಕಿನ ಮತ್ತು ಡಿಸ್ಟಿಕ್ನ ನಮ್ಮ ಸ್ಟೇಟಿನ ಎಲ್ಲಾ ಕಡೆನೂ ತಿಳಿಸ್ಬೇಕು. ತಿಳಿಸಿದಾಗ ಒಳ್ಳೆ ಒಂದು ಮೆಸೇಜ್ ಆಗುತ್ತೆ. ನೀವೆಲ್ಲರೂ ಇದೇ ತರ ಆಡಬೇಕು. ಒಳ್ಳೆ ಒಂದು ಆಟ ಆಗುತ್ತೆ. ಇದಕ್ಕೆ ನಾವು ನಮ್ಮನ್ನ ಕರೆಸಿ ಒಂದು 4 ಮಾತು ಮಾತಾಡಿದ್ರೆ
ಅದೇ ರೀತಿ ನಮಗೊಂದು ದೊಡ್ಡದಾಗಿ ಅವರು ಒಂದು ಅಭಿನಂದನೆ ಸಲ್ಲಿದ್ರು. ಅವ್ರಿಗೆ ಎಲ್ರಿಗೂ ಮತ್ತು ಟೀಮ್ಗೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ.